ಬೆಂಗಳೂರಿಗರಿಗೆ ರಸ್ತೆ ಗುಂಡಿಗಳದ್ದೇ ತಲೆನೋವಾಗಿದೆ. ಸಿಎಂ ಡಿಸಿಎಂ ಡೆಡ್ಲೈನ್ ಕೊಟ್ಟರೂ ಕೂಡ ಜಿಬಿಎ ಗುಂಡಿ ಮುಚ್ಚುವಲ್ಲಿ ವಿಫಲವಾಗಿದೆ. ಈಗ ಸರ್ಕಾರ ಹಾಗೂ ಜಿಬಿಎ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದ್ದು, ಗುಂಡಿ ವಿಡಿಯೋ ಮಾಡಿ ಲೊಕೇಶನ್ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇತ್ತ ಶಿವಾನಂದ ಸರ್ಕಲ್ ಬಳಿಯ ಮಾಧವನಗರದ ಹದಗೆಟ್ಟ ರಸ್ತೆ ಕೂಡ ವಾಹನ ಸವಾರರು ಗುಂಡಿಗಳ ನಡುವೆ ರಸ್ತೆಯನ್ನ ಹುಡುಕುವಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆಯಲ್ಲಿ ಕಳ್ಳತನ ಆರೋಪ ಒಪ್ಪಿಕೊಳ್ಳುವಂತೆ ಪೊಲೀಸರು ಯುವಕನಿಗೆ ಥಳಿಸಿದ ಆರೋಪ ಕೇಳಿಬಂದಿದೆ. ಪೊಲೀಸರಿಂದ ಹಲ್ಲೆಗೆ ಒಳಗಾದ ಯುವಕ ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ಕುಟುಂಬಸ್ಥರು, ಗ್ರಾಮಸ್ಥರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ಈ ಘಟನೆ ನಡೆದಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಕಾಕನೂರು ಗ್ರಾಮದಲ್ಲಿ ಕಳ್ಳತನ ಪ್ರಕರಣ ಸಂಬಂಧ ಸಂತೆಬೆನ್ನೂರು ಪೊಲೀಸರು ಅನುಮಾನದ ಮೇಲೆ ಕಿರಣ್ ಎಂಬಾತನನ್ನ ವಶಕ್ಕೆ ಪಡೆದಿದ್ರು. ಕಿರಣ್ಣನ್ನ ಠಾಣೆಗೆ ಕರೆತಂದು ಕಳ್ಳತನ ಮಾಡಿರೋದು ಒಪ್ಪಿಕೊಳ್ಳುವಂತೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಇದರಿಂದ ಮನನೊಂದ ಕಿರಣ್ ಮನೆಗೆ ತೆರಳಿದ ಮೇಲೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಕಿರಣ್ಣನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರೆದಿದೆ. ಕಿರಣ್ ಆತ್ಮಹತ್ಯೆಗೆ ಯತ್ನಿಸಿದ ಬೆನ್ನಲ್ಲೇ ಗ್ರಾಮಸ್ಥರು ಹಾಗೂ ಕುಟುಂಬಸ್ಥರು ಸಂತೆಬೆನ್ನೂರು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಅದಕ್ಕೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಹೋಗಿದ್ವಿ ಸರ್. ಮಂಗಳವಾರ ಸಂಜೆ ಹೋಗಿದ್ವಿ ಸಂತೆಬೆನ್ನೂರು. ಅವರು ತಗೊಳ್ಳಿಲ್ಲ, ಕಂಪ್ಲೇಂಟ್ ತಗೊಳ್ಳಿಲ್ಲ. ಬೆಳಗ್ಗೆ ಬರ್ರಿ ಅಂತಂದರು. ಬುಧವಾರ ಬೆಳಗ್ಗೆ ಹೋಗಿದ್ವಿ ಸರ್. ಸಾಹೇಬ್ರಿಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು. ಮತ್ತೆ ಸಂಜೆ ಹೋಗಿದ್ವಿ. ನನಗೆ ಮನೆಯವ್ರ ಫ್ರೆಂಡ್ ಒಬ್ಬ ಮಂಜುಣ್ಣ ಅಂತ ಇದ್ದಾರೆ. ಅವ್ರನ್ನ ಎನ್ಕ್ವೈರಿಗಂತ ಕರೆಸಿದ್ದಾರೆ. ಅವ್ರನ್ನ ಕರೆಸ್ಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡಿದ್ದಾರೆ. ಮಾಡಿ ಆದಮೇಲೆ ಅವ್ರು ಹೊರಗಡೆ ಬರಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಕಿರಣ ಒಳಗೆ ಇದ್ದಾನೆ, ಕರ್ಕೊಂಡೋಗಿ ಒಳಗೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ. ಹೋಗಿ ಕೇಳಿದ್ವಿ, ಇದಾರ ನಮ್ಮ ಮನೆಯವರು ಅಂತ ಒಳ್ಳೆ ಮಾತಲ್ಲಿ. ಇಲ್ಲ ಅಂತ ವಾದ ಮಾಡಿದರು. ಮತ್ತು ನಾನು ಮತ್ತು ಇಬ್ಬರು ಪೆಟ್ರೋಲ್ ತೊಗೊಂಬಂದು ಫುಲ್ ಗಲಾಟೆ ಮಾಡಿಬಿಟ್ಟು ಜನ ಎಲ್ಲ ಸೇರಿಸ್ಬಿಟ್ಟು ಆಮೇಲೆ ಇದಾನೆ ಇವಾಗ ಕರ್ಕೊಂಬಂದ್ವಿ. ಇವತ್ತು 29ನೇ ತಾರೀಕು ಸಿಕ್ಕಿದ್ದು ನಿನ್ನ ಮಗ. 2 ದಿನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.